ಇದು ತುಂಬ ಸಂತೋಷವಾದ ವಿಷಯ ನಾನು ಹೇಳೋದು. ಇದು 25ನೇ ವರ್ಷ ಬೆಳ್ಳಿ ಹಬ್ಬ. ನಮ್ಮ ರೈತರು ವರ್ಷದಿಂದ ವರ್ಷಕ್ಕೆ ನಾವು ಮೇಳ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಅವರೆಕಾಯಿನ ಬೆಳೆಯೋದನ್ನು ಜಾಸ್ತಿ ಮಾಡ್ತಾ ಬಂದಿದ್ದಾರೆ. ರೈತರು ಚೆನ್ನಾಗಿದ್ರೇ ನಾವು ಚೆನ್ನಾಗಿರ್ತೀವಿ, ಅನ್ನದಾತಾನೆ. ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತಲೇ ನಾನು ಚಿಕ್ಕದಾಗಿ ವಾಸವಿ ಕಾಂಡಿಮೆಂಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ನಾವು ಬರೀ ಮಿಕ್ಸರು, ಹೋಳಿಗೆ ಅದೆಲ್ಲ ಮಾಡ್ತಿದ್ವಿ. ಆಮೇಲೆ ರೈತರು ಪಾಪ ಒಂದು 200 kgನೂ ವಿವಿಪುರಮಲ್ಲಿ ಹೋಗ್ತಿರ್ಲಿಲ್ಲ, ಅವ್ರಿಗೆ ಲಾಸ್ ಆಗ್ತಿತ್ತು. ಆಮೇಲೆ ನಾನು ಅವ್ರ ಹತ್ರ ಪರ್ಚೇಸ್ ಮಾಡಿ ಅದರಲ್ಲೇ ಕರಿಯೋದು, ಅದಕ್ಕೆ ವಿವಿಧ ಎಲ್ಲ ಪೆಪ್ಪರ್ ಅಂತೆ, ಪುದೀನದಂತೆ, ಆ ಥರ ಉಪ್ಪು ಖಾರ, ಅದು ಕಾಂಗ್ರೆಸ್ಸು ಅವರೆಕಾಳು ಅದೆಲ್ಲ ಮಿಕ್ಸ್ ಮಾಡಿ ವಿಧವಾದಂಥದ್ದು ನಾನು ಮಾಡಿ ನಮ್ಮ ಗ್ರಾಹಕರಿಗೆ ಪರಿಚಯ ಮಾಡಿಕೊಟ್ಟ ಮೇಲೆ ರೈತರು ಬೆಳೆಯೋಕ್ಕೆ ಜಾಸ್ತಿ ಮಾಡಿಬಿಟ್ರು. ನಮಗದು ಭಾಳ ಸಂತೋಷದ ವಿಷಯ. ಈ ಬೇರೆ ಕಂಟ್ರಿಗಳಲ್ಲೆಲ್ಲ ಈ ಬೆಳೆ ಸಿಗೋದಿಲ್ಲ. ಇದೊಂದು ಖಾದ್ಯ ಮಾತ್ರ ತಿನ್ನೋದು ಇಡೀ 1 ವರ್ಷ ಕಾಲ ಇಟ್ಕೋಬೋದು. ಆದ್ದರಿಂದ ಈ ಸೀಸನ್ನಲ್ಲಿ ಬೇರೆ ಕಂಟ್ರಿಗೆ ಅವ್ರ ಮಕ್ಕಳಿಗೆಲ್ಲ ಅವರು 10 kg 5 kg ಆ ಥರ ತೊಗೊಂಡು ಕಳಿಸ್ಕೊಡ್ತಾರೆ. ಈಗ ನಾವು 125 ವೆರೈಟಿ ಈ ವರ್ಷ ನಾವು ತಿಂಡಿ ತಿನಿಸುಗಳನ್ನ, ಹೋಳಿಗೆ, ದೋಸೆ, ವಡೆ, ಉಸ್ಲಿ, ಪಾಯಸ, ಎಳ್ಳವರೆ, ನಿಪ್ಪಟ್ಟು ಇದೆಲ್ಲನೂ ಮಾಡ್ತಾಯಿದ್ದೀವಿ. ಈ ವರ್ಷ ಸೂಪು ಹೊಸದಾಗಿ ಮತ್ತು 2 ಥರ ಚಾಕ್ಲೇಟ್ಸು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಎಲ್ಲರೂ ಗ್ರಾಹಕರು ಬಂದು ಸವಿಬೇಕು, ಯಾರಿಗೂ ತೊಂದರೆ ಆಗದಿರಂಗೆ ಈ ಸಲ 4 ಕೌಂಟರ್ಗಳು ಹಾಕಿದ್ದೀವಿ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ವಿನಂತಿಸ್ಕೊಳ್ತೀವಿ. ನ್ಯಾಷನಲ್ ಕಾಲೇಜ್ ಗ್ರೌಂಡು ಇವತ್ತು 27ನೇ ತಾರೀಕು ಇವಾಗ ಇನಾಗ್ರೇಷನ್ ಆಗಿದೆ. 5ನೇ ತಾರೀಕುವರೆಗೂ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಎಲ್ಲರೂ ಗ್ರಾಹಕರು ಬಂದು ಸವಿಬೇಕು ಅನ್ನೋ ಕಳಕಳಿಯ ಪ್ರಾರ್ಥನೆ. ಗೀತಾ ಅಂತ, ವಾಸವಿ ಕಾಂಡಿಮೆಂಟ್ಸ್ ಪ್ರೊಪ್ರೈಟರ್. ನನ್ನ ಮಗಳು ಸ್ವಾತಿ ಚೇತನ್ ಇಬ್ಬರು ಈಗ ನಡೆಸ್ಕೊಂಡು ಹೋಗ್ತಿದ್ದಾರೆ. ತುಂಬ ಸಂತೋಷ ವಿಷಯ. ಜೈ ಹಿಂದ್, ಜೈ ಕರ್ನಾಟಕ. ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.